was a mighty prophet of God. ಯೋನ ದೇವರ ಬಲವಾದ God ಪ್ರವಾದಿಯಾಗಿದ್ದನು. had chosen Jonah for a great revival. ದೇವರು ದೊಡ್ಡ ಉಜ್ಜೀವನಕ್ಕಾಗಿ ಯೋನನನ್ನು But ಆರಿಸಿಕೊಂಡಿದ್ದರು. when the voice of the Lord came to Jonah, ದೇವರ ಸ್ವರ ಯೋನನಿಗೆ ಬಂದಾಗ Jonah left to Tarshish. ಯೋನನು ತಾರ್ಷಿಷ್ಗೆ ಓಡಿ ಹೋದನು. Amen. I tell you, ನಾನು ನಿಮಗೆ ಹೇಳ್ತೇನೆ, இன்னைக்கு எங்க ஓடிட்டு இருக்கற? ನೀ ಎಲ್ಲಿ ಓಡ್ತಾ ಇದೀಯಾ? எங்க ஓடிட்டு? பக்கத்துல இருக்கறவங்கள பார்த்து கேளுங்க. ಪಕ್ಕದಲ್ಲಿರೋರ್ನ ನೋಡಿ ಕೇಳಿ. எங்க ஓடாதீங்க. ಎಲ್ಲೆಲ್ಲೋ ಓಡಬೇಡಿ. எங்க ஓடாதீங்க. ಎಲ್ಲೂ ಓಡಬೇಡಿ. உன்னுடைய பிரச்சனைக்கு பதில் உன் கையில இருக்கிற வேதத்திலேயே இருக்கு. ನಿನ್ನ ಸಮಸ್ಯೆಗೆ ಉತ್ತರ ನಿನ್ನ ಕೈಯಲ್ಲಿರುವ ವಾಕ್ಯದಲ್ಲಿಯೇ, ಸತ್ಯವೇದದಲ್ಲಿಯೇ ಇದೆ. Amen. Hallelujah. Hallelujah. ನಿನಗೆ ಬೇಕಾದಿದ್ದು ಉತ್ತರ ನಿನಗೆ ಸಿಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಬಿಡುಗೋಬಾರ್ದು. ನಿನಗೆ ಬೇಕಾಗಿರೋ ಉತ್ತರ ನಿನಗೆ ಸಿಗ್ತಾ ಇಲ್ಲ ಅಂತ ಹೇಳಿ எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಈ ಅಂತೀರಾ? ಪ್ರವಾದಿ ಸರಿ ಇಲ್ಲಪ್ಪ, ಬೇರೆ ಕಡೆ ನಾ ಹೋಯ್ತೀನಿ. ಎಲ್ಲಾದ್ರೂ ಹೋಗು, ದೇವರೊಬ್ಬರೇ. ಈ ಪ್ರವಾದಿ ಸರಿ ಇಲ್ಲ, ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಎಲ್ಲಾದ್ರೂ ಹೋಗು, ದೇವರು ಒಬ್ಬನೇ. உங்களுக்கு புரியுதுங்களா? ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಇದೆಯಾ? ಪಾಸ್ಟರ್ ಸರಿ ಇಲ್ಲಪ್ಪ, ಹೋದ್ರಾಗೆಲ್ಲ ಬೈತಾನಿಯಪ್ಪ. ಈ ಪಾಸ್ಟರ್ ಸರಿ ಇಲ್ಲ, ಹೋದಾಗೆಲ್ಲ ಬೈತಾ ಇರ್ತಾರೆ. ಆ ಪಾಸ್ಟರ್ ಬೆಸ್ಟ್ ಅವರಿಗೆ. ನೆಕ್ಸ್ಟ್ ಟೈಮ್ ನಾ ಏನ್ ಮಾಡ್ತೀನಿ, ಹೋಗ್ಬೇಕಾದ್ರೆ ಕಾಣಿಕೆ ಮೊದಲು ಕೊಟ್ಬಿಡ್ತೀನಿ. ಆ ಪಾಸ್ಟರ್ ತುಂಬಾ ಒಳ್ಳೆಯವರು, ಹೋಗುವಾಗ್ಲೇ ಕಾಣಿಕೆ ತಗೊಂಡು ಹೋಗಿ ಕೊಟ್ಬಿಡ್ತೀನಿ. ನೀನು ದುಡ್ಡು ಕೊಟ್ಟು ಉಗಿಸ್ಕೋಬೇಕನ್ನೋದಿದ್ರೆ ನಿನಗೆ ಬಿಟ್ಟದ. ದುಡ್ಡು ಕೊಟ್ಟು ಉಗಿಸ್ಕೊಳ್ಬೇಕಂದ್ರೆ ಅದು ನಿಮಗೆ ಬಿಟ್ಟು. ಫ್ರೀಯಾಗಿ ಉಗಿಸ್ಕೊಳ್ಳೋ ಹೋಗೋದ್ ಬಿಟ್ಟು, ಇಫ್ ಯು ವಾಂಟ್ ಟು ಪೇ ಅಂಡ್ ಗೆಟ್ ಸ್ಕೋಲ್ಡೆಡ್, ದೆನ್ ಗೋ ಡು ಇಟ್. ನಾನು ಒಪ್ಪಿಕೊಡುತ್ತೆ, ನಾನು ಒಪ್ಪಿಸ್ಕೊಟ್ಟೆ. ஆண்டவரே, ನಾನು ಹೇಳಿದೆ, ದೇವರೇ, உங்க சத்தம் தான் என் பிரியாரிட்டியா மாறணும் தவிர ನಿನ್ನ ಸ್ವರವೇ ನನಗೆ ಪ್ರಾಮುಖ್ಯವಾಗಿ ಮಾರ್ಪಡಬೇಕೇ ಹೊರತು வேற எதுவுமே அல்ல. ಬೇರೆ ಯಾವುದು ಅಲ್ಲ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? வா என்று அழைச்ச ஒரே ஒரு சத்தத்துக்கு தான் நீங்க எல்லாரும் இயேசுவை தேடி வந்தீங்களா இல்லையா? ಬಾ ಅಂತ ದೇವರು ಕರೆದ ಆ ಒಂದು ಸ್ವರಕ್ಕಾಗಿಯೇ ನೀವೆಲ್ಲರೂ ಯೇಸುವನ್ನು ಹುಡುಕಿ ಬಂದ್ರಿ, ಹೌದಾ? கடைசி வரையிலும் அந்த சத்தம் தான் உங்களை நடத்தணும். ಕೊನೆಯವರೆಗೂ ಆ ಸ್ವರವೇ ನಿಮ್ಮನ್ನು ನಡೆಸಬೇಕು. ಹಲ್ಲೆಲೂಯಾ. ಸ್ತೋತ್ರ. ಆದ್ರೂ ಬಾಯಿ ತೆರೆದು ಹೇಳ್ರಿ ಅಲ್ಲ, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರ್ ಯು ಹ್ಯಾಪಿ? ನೀವು ಸಂತೋಷವಾಗಿದ್ದೀರಾ? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. the bible says, ಸತ್ಯವೇದ ಹೇಳ್ತದೆ, அவன் தார்ஷீஷுக்கு போகும்போது, ಅವನು ತಾರ್ಷೀಷ್ಗೆ ಹೋಗುವಾಗ, the bible says, first thing, fourth verse, 1ನೇ ಅಧ್ಯಾಯದ 4ನೇ God ವಾಕ್ಯ, sent a great wind, into the sea. ದೇವರು ದೊಡ್ಡ ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬೀಸಿದನು. A mighty tempest into the sea, so that the ship was like to be broken. ಆ ಬಿರುಗಾಳಿ ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತೂಫಾನು ಎದ್ದು ಹಡಗು ಹೊಡೆದು ಹೋಗುವ ಹಾಗಾಯಿತು. இன்னைக்கு first problem, number 1, ಮೊದಲನೇ ಒಂದು ಸಮಸ್ಯೆ, ஆமென், இன்னைக்கு நீங்க தேவ சித்தத்துக்குள்ள இல்லாததுனால தான் உங்க லைஃப்ல அலைகள் மேல அலை, அலை மேல அலை, அலை மேல அலை. ದೇವರ ಚಿತ್ತದಲ್ಲಿ ನೀವು ಇಲ್ಲದೆ ಹೋದುದರಿಂದಲೇ ನಿಮ್ಮ ಜೀವಿತದಲ್ಲಿ ಅಲೆಯ ಮೇಲೆ ಅಲೆ, ಅಲೆಯ ಮೇಲೆ ಅಲೆ ಹೊಡಿತಾ ಇರೋದು. Hallelujah. Have you seen, என்னது wind சீல வந்து அந்த இதுங்க பாத்துக்கிறீங்களா? வந்து அலைகளை பாத்துக்கிறீங்களா? ಸಮುದ್ರದಲ್ಲಿ ಅಲೆಗಳು ಎದ್ದೇಳೋದನ್ನ ನೋಡಿದೀರಾ? அது முடியவே முடியாது. ಅದಕ್ಕೆ ಅಂತ್ಯವೇ ಇಲ್ಲ. அது வந்துட்டே இருக்கும். ಅದು ಬರ್ತಾನೆ ಇರ್ತದೆ. எப்போ தேவ சித்தத்தை தாண்டி போறீங்களோ, ಯಾವಾಗ ದೇವರ ಚಿತ್ತವನ್ನು ತಾಂಡಿ தேவன் சொல்லுகிற வார்த்தையை தள்ளிட்டு செய்றீங்களோ, ದೇವರು ಹೇಳುವ ಮಾತನ್ನು ತಳ್ಳಿ ಮಾಡ್ತಿರೋ, அப்பொழுது உங்க வாழ்க்கையில வந்து அலைகள் மோதுவது நிற்கிறதே இல்லை. ಆಗ ನಿಮ್ಮ ಜೀವಿತದಲ್ಲಿ ಅಲೆಗಳು ಹಾಗೆ ಬೋರ್ಗರೆಯೋದು ನಿಂತು ಹೋಗೋದೇ ಇಲ್ಲ. கொஞ்ச நேரம், ಸ್ವಲ್ಪ ಸಮಯ, you will feel relaxed. ನಿಮಗೆ ಹಾಗೆ ಶಾಂತ ಅನಿಸಬಹುದು. கொஞ்ச நேரம், ಸ್ವಲ್ಪ ಸಮಯಕ್ಕೆ நல்லா இருக்குன்னு நினைக்கலாம். ಅಪ್ಪ ಎಲ್ಲ ಚೆನ್ನಾಗಿದೆ ಅಂತ நேரத்துக்கு இன்னொரு அலை எழும்பி வந்து உங்களை அடி. ಆದ್ರೆ ಇನ್ನು ಸ್ವಲ್ಪ ಸಮಯದಲ್ಲೇ ಇನ್ನೊಂದು ಅಲೆ ಎತ್ತು ಬಂದು ಹೊಡಿತದೆ. சொல்லிட்டு இருக்கிறது எத்தனை பேருக்கு புரிஞ்சிட்டு இருக்கு? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ? சில பேர் இங்க இருக்கிறீங்க, ಕೆಲವರು ಇಲ್ಲಿ ಇದ್ದೀರಾ, இன்னும் நீங்க சில முடிவுகளை எடுக்க முடியாமல் நீங்க தவிக்கிறீங்க. ಇನ್ನು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಆಗದೆ ಗಲಿಬಿಲಿಯಲ್ಲಿ ಇದ್ದೀರಾ. சில காரியங்கள் ஆண்டவரே இது உம் சித்தமான்னு கேட்டுட்டு நிக்கிறீங்க. ಕೆಲವು ಕಾರ್ಯಗಳು ದೇವರೇ ಇದು ನಿನ್ನ ಚಿತ್ತವಾ ಅಂತ ಕೇಳ್ತಾ ನಿಂತಿದ್ದೀರಾ. ஒரு பக்கம் ಒಂದು ಕಡೆ தேவ சித்தம் போலதான் காணப்படுகிறது, ಎಲ್ಲವೂ ದೇವ ಚಿತ್ತದಂತೆಯೇ ಕಾಣಿಸಲ್ಪಡ್ತಾ ಇದೆ. ஒரு பக்கம் ಇನ್ನೊಂದು ಕಡೆ அற்புதங்கள் நடந்து கொண்டிருக்கிறதேன்னு தோணுகிறது, ಅದ್ಭುತಗಳು ನಡೀತಾ ಇರೋದೇ ಕಾಣ್ತಾ ಇರ್ತದೆ. நீங்க கவனிக்க வேண்டியது ஒரு காரியம். ಆದರೆ ನೀವು ಗಮನಿಸಬೇಕಾಗಿರುವುದು
ಒಂದು ಕಾರ್ಯ. தேவனுடைய ஆசீர்வாத ವ್ಯಸನத்தை சேர்க்காது. ದೇವರ ಆಶೀರ್ವಾದ ವ್ಯಸನವನ್ನು ಸೇರಿಸೋದಿಲ್ಲ. தேவனுடைய கரம் உங்களை நடத்துவதானால், ದೇವರ ಹಸ್ತ ನಿಮ್ಮನ್ನು ನಡೆಸುವುದಾದ್ರೆ மாறாவும் மதுரமாய் மாறும். ಮಾರವು ಕೂಡ ಮಧುರವಾಗಿ ಮಾರ್ಪಡ್ತದೆ, கசப்பும் கூட இனிப்பாய் மாறும். ಕಹಿಯು ಕೂಡ ಸಿಹಿಯಾಗಿ ಮಾರ್ಪಡ್ತದೆ. தேவ சித்தம் இல்லை என்றால், ಆದ್ರೆ ದೇವರ ಚಿತ್ತ ಇಲ್ಲ ಅಂದ್ರೆ இனிப்பும் கூட கசப்பாய் மாறும். ಸಿಹಿಯು ಕೂಡ ಕಹಿಯಾಗಿ ಮಾರ್ಪಡ್ತದೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? இல்லாத பலவீனங்கள் வர ஆரம்பிக்கும். ಇನ್ನು ಬಲಹೀನಗಳು ಇಲ್ಲದೆ ಇರುವಂತ ಬಲಹೀನತೆಗಳು, ಇಲ್ಲದೆ ಇರುವ ಬಲಹೀನತೆಗಳು ಬರ್ಲಿಕ್ಕೆ ಆರಂಭಿಸ್ತದೆ. இல்லாத பிரச்சனைகள் உங்கள் முன்னாலே வர ஆரம்பிக்கும். ಇಲ್ಲದೆ ಇರುವ ಸಮಸ್ಯೆಗಳು ನಿಮ್ಮ ಮುಂದೆ ಬರ್ಲಿಕ್ಕೆ ಆರಂಭಿಸ್ತದೆ. கொஞ்ச நேரமும் ஒரு நாளும் கூட சமாதானத்தோடு இருக்க முடியாமல் நீங்கள் நடக்க ஆரம்பிப்பீர்கள். ಸ್ವಲ್ಪ ಸಮಯವೂ ಕೂಡ ಸಮಾಧಾನ ಇಲ್ಲದೆ ನಿಮ್ಮ ಜೀವಿತ ನಡಿಲಿಕ್ಕೆ ಆರಂಭಿಸ್ತದೆ. ಕೆಲವು ಬಾರಿ when your ear is not ready to hear his voice, ನಿಮ್ಮ ಕಿವಿಗಳು ಆತನ ಸ್ವರವನ್ನು ಕೇಳುವುದಕ್ಕೆ ಸಿದ್ಧವಾಗಿರದೇ ಇರುವಾಗ, God will never be silent so that you will die. ದೇವರು ನೀನು ಅಳಿದು ಹೋಗ್ಲಿ ಅಂತ ಆತನು ಮೌನವಾಗಿರೋದಿಲ್ಲ. He will use every circumstance to make you understand that it is not his will. ದೇವರು ಪರಿಸ್ಥಿತಿಗಳನ್ನು ನಮಗೆ ವಿರುದ್ಧವಾಗಿ ಅನೇಕ ಪರಿಸ್ಥಿತಿಗಳನ್ನು ತರ್ತಾರೆ. ಅದರ ಮೂಲಕ ಇದು ದೇವರ ಚಿತ್ತ ಅಲ್ಲ ಅಂತ ನಾವು ಅರಿತುಕೊಳ್ಳಬೇಕೆನ್ನುವುದಕ್ಕಾಗಿ. உங்களுக்கு புரியுதுங்களா? ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಇದೆಯಾ? மனுஷனுக்கு ஒரே ஒரு வழிதான் இருக்கிறது ಜನங்களோடு பேச, அது எங்களுடைய ಭಾಷೆ மட்டும்தான். ಮನುಷ್ಯನಿಗೆ ಒಂದೇ ಒಂದು ಮಾರ್ಗ ಇದೆ, ಮಾತನಾಡೋದಕ್ಕೆ, ಅದು ಭಾಷೆ ಮಾತ್ರವೇ. ಆದ್ರೆ God has hundreds of ways. ದೇವರು ಮಾತನಾಡಲಿಕ್ಕೆ ಸಾವಿರಾರು ಮಾರ್ಗಗಳಿದೆ. Look around. ಸುತ್ತಲೂ ನೋಡುವಾಗ சும்மா போட்டுக்கிட்டு தள்ளிட்டு இருக்கிறதே பதிலாக கொஞ்ச நேரம் உனக்கு சூழ்ந்து இருக்கிற பிரச்சனைகள் எதற்காக என்பதாக தேவ சமூகத்தில் உட்கார்ந்து பார். ಸುಮ್ಮನೆ ಹಾಗೆ ತಳ್ಳುತ್ತಾ ಇರೋದ್ರ ಬದಲಾಗಿ ಸುತ್ತಲಿರುವ ಸಮಸ್ಯೆಗಳು ನೋಡಿ ದೇವ ಸಮ್ಮುಖದಲ್ಲಿ ಕುಳಿತು ಇದು ಯಾಕೆ ಅಂತೇಳಿ ದೇವ ಸನ್ನಿಧಾನದಲ್ಲಿ ಕುಳಿತು ಆಲೋಚಿಸಿ ನೋಡು. தேவன் எதற்காக என்னத்தை சொல்ல விரும்புகிறார் என்றதை ஒரு நிமிஷம் கேட்டு பார். ದೇವರು ಯಾವುದಕ್ಕಾಗಿ, ದೇವರು ಏನನ್ನ ಹೇಳಲಿಕ್ಕೆ ಬಯಸ್ತಾರೆ ಅನ್ನೋದನ್ನ ದೇವರನ್ನ ಕೇಳಿ ನೋಡು. எவ்வளவு பேருக்கு நான் சொல்லுகிறது புரியுது? ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥವಾಗ್ತಾ ಇದೆ?